ಅರೆ, ಇವ್ರೇನು ನಟ್ ಬೋಲ್ಟ್ ತಿಂತಿದಾರಲ್ಲ. ಅರೆ, ಇದೇನಿದು? ಯಾವ್ದೋ ಕಾಸ್ಮೆಟಿಕ್ ಶಾಪ್ ನಲ್ಲಿ ಇಟ್ಟ ಹಾಗೆ ಸೌಂದರ್ಯ ವರ್ಧಕಗಳನ್ನೆಲ್ಲ ಜೋಡಿಸಿಟ್ಟಿದಾರಲ್ವಾ. ಇದೇನು ಸೂಪರ್ ಹಿಟ್ KGF ಸೆಟ್ ಇದ್ದಂಗಿದ್ಯಲ್ವಾ. ಅಬ್ಬಾ ಅಬ್ಬಾ, ಪಾನ್ ಮಸಾಲ, ಗಾಲ್ಫ್ ಬಾಲ್, ಟೊಮ್ಯಾಟೊ, ಗ್ರೀನ್ ಆಪಲ್, ಬಾಯಲ್ಲಿ ನೀರು ಬರ್ತಾ ಇದ್ಯಾ? ಹಾಗಾದ್ರೆ ನೀವು ಫೂಲ್ ಆದಂಗೆ. ಎಲ್ಲ ತಿನ್ನೋ ಡೆಸರ್ಟ್ ಗಳನ್ನ ತೋರಿಸಿ ಫೂಲ್ ಅಂತಿದ್ದಾರಲ್ಲ ಅಂತ ಆಶ್ಚರ್ಯ ಪಡ್ಕೋಬೇಡಿ. ವೇಟ್, ವೆರೈಟಿ ಆಗಿ ಕಾಣೋ ಈ ಥಿಂಗ್ಸ್ ಅನ್ನ ತಿನ್ನೋಣ ಅಂತ ಬಾಯಿಗಿಟ್ರೋ ಅಷ್ಟೇ ಅಲ್ಲೇ ಕರ್ಗೋಗುತ್ತೆ. ಯಾಕೆ ಅಂತೀರಾ? ಇದು ಚಾಕ್ಲೇಟ್ಸ್. ಚಾಕ್ಲೇಟ್ ಪ್ರಿಯರಿಗೆ ಫೂಲ್ ಮಾಡೋಕಂತಾನೆ ಈ ಡೆಸರ್ಟ್ಸ್ ಮಾರ್ಕೆಟ್ಗೆ ಬಂದಿವೆ. ಕೋರಮಂಗಲದಲ್ಲಿರುವ ಶಾಪ್ ಒಂದರಲ್ಲಿ ಈ ಡೆಸರ್ಟ್ ಗಳಿಂದ ತಯಾರಿಸಲಾಗಿದೆ. ಸೊ ಇದು ನೀವು ನೋಡ್ತಾ ಇರ್ಬೋದು ನಟ್ ಅಂಡ್ ಬೋಲ್ಟು. ನಾನು ಈ ಥರ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದೆಲ್ಲ ಮನೇಲಿ ನೋಡಿದ್ರೆ ಹಿಂಗೆ ನಟ್ ಅಂಡ್ ಬೋಲ್ಟ್ ಎಲ್ಲ ತಿನ್ನೋಕ್ಕಿರಲ್ಲ. ಸೊ ಇದು ತಿಂದು ತೋರಿಸ್ತೀನಿ ಹೇಗಿದೆ ಅಂತ, ಹೇಗೆ ಟೇಸ್ಟ್ ಆಗಿದೆ ಅಂತ. ಕ್ರಂಚಿ ಫೀಲಿಂಗ್ ಇದೆ, ಚಾಕ್ಲೇಟಿ ಫ್ಲೇವರ್ ತುಂಬ ಚೆನ್ನಾಗಿದೆ. ಇಟ್ಸ್ ಗುಡ್. ಏಪ್ರಿಲ್ ಫೂಲ್ ಥರ ಏನೋ ಇದೆ, ಈ ಥರ ಚಾಕ್ಲೇಟ್ ಇದೆ ಅಂತಲೇ ನನಗೆ ಗೊತ್ತಾಗಿಲ್ಲ. ಸೊ ಇಟ್ ವಾಸ್ ವೆರಿ ಗುಡ್. ಬೇರೆಯವ್ರಿಗೆಲ್ಲ ಯಾರಿಗಾದ್ರೂ ಈ ಥರ ತೋರಿಸ್ಬಿಟ್ಟು ಇದೇನು ತಿನ್ನಿ ಅಂತ ಹೇಳಿದ್ರೆ ಇದೇನಿದು ತಿನ್ಬೋದಾ, ನಟ್ ಅಂಡ್ ಬೋಲ್ಟಾ ಅಂತ ಕೇಳ್ತಾರೆ. ಸೊ ಟೇಸ್ಟ್ ಮಾಡಿ ನೋಡಿ, ಎಲ್ಲ ಚೆನ್ನಾಗಿದೆ, ಕ್ರಂಚಿ ಫೀಲಿಂಗ್ ಆಗಿ ಚೆನ್ನಾಗಿದೆ. ಇದು ಚಾಕ್ಲೇಟ್ ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ಯು ಕ್ಯಾನ್ ಈಸಿಲಿ ಫೂಲ್ ದೆಮ್ ಆ್ಯಂಡ್ ಯು ಕ್ಯಾನ್ ಟೆಲ್ ದಿಸ್ ಇಸ್ ಚಾಕ್ಲೇಟ್, ಬಿಲೀವ್ ಇಟ್ ಅಂತ. ಇಲ್ಲಿ ಅಸಲಿ ಯಾವುದು, ಚಾಕ್ಲೇಟ್ ಯಾವುದು ಅನ್ನೋದನ್ನ ಸುಲಭಕ್ಕೆ ಗುರುತಿಸೋಕೆ ಸಾಧ್ಯನೇ ಇಲ್ಲ ಬಿಡಿ. ಮೊದಲಿಗೆ ನಿಮ್ಮನ್ನು ಸೆಳೆಯುವ ಬಣ್ಣ ನಂತರ ಚಾಕ್ಲೇಟ್ ರುಚಿಗೆ ಮರಳು ಮಾಡುತ್ತೆ. ಏನು ಸರ್ ಆಡ ಕೊಟ್ಟಿದ್ದೀರಾ ಇದನ್ನ? ಯಾವ್ದು ತಿನ್ನೋದು ಇದರಲ್ಲಿ? ಐ ಥಿಂಕ್ ಬಾಲ್ ಥರ ಇದೆ ಇದು. ಆ್ಯಕ್ಚುಲಿ ಗಾಲ್ಫ್ ಒಂದೆರಡು ಸಲ ಆಡಿದ್ದೀನಿ, ಬಟ್ ಇಲ್ಲಿ ಬಾಲ್ ತಿನ್ನೋಕೆ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ಹೌ ಇಟ್ ಟೇಸ್ಟ್ ಮಾಡೋಣ. ಇಟ್ಸ್ ವೆರಿ ಚಾಕ್ಲೇಟಿ ಇನ್ಸೈಡ್ ಆ್ಯಂಡ್ ಇಟ್ಸ್ ಅಮೇಝಿಂಗ್. ಒಳಗಡೆ ಫುಲ್ ಚಾಕ್ಲೇಟ್ ಇದೆ. ಟೇಸ್ಟಿಂಗ್ ಯಮ್ ಸಕ್ಕತ್ತಾಗಿದೆ. ಐ ಮೀನ್ ಥರದ್ದು ಇರುತ್ತೆ ಅಂತಲೇ ಗೊತ್ತಿರಲಿಲ್ಲ, ಬಟ್ ಇಲ್ಲಿ ಬಂದಮೇಲೆ ಆ್ಯಕ್ಚುಲಿ ರಿಯಲಾಗಿ ಫುಲ್ ಆದ. ಬಂದ ತಕ್ಷಣ ಇದೇ ನಟ್ಟು ಬೋಲ್ಟ್ ಇಟ್ಟಿದ್ದಾರೆ ಅಂತ ಅನ್ನಿಸ್ತು. ಗಾಲ್ಫ್ ಕೋರ್ಸ್ ಆಟ ಆಡಿ ಗೊತ್ತು, ತಿಂದು ಗೊತ್ತಿಲ್ಲ, ಇವತ್ತು ತಿಂದಿದ್ದೀನಿ. ಸೂಪರ್. ಒಂದು ಏಪ್ರಿಲ್ ಫೂಲ್ಸ್ ಡೆಸರ್ಟ್ ಯು ಶುಡ್ ನಾಟ್ ಮಿಸ್. ನಿಮ್ಮ ಸ್ನೇಹಿತರನ್ನ ಹೇಗೆ ಫೂಲ್ ಮಾಡಬಹುದಪ್ಪ ಅಂತ ಯೋಚಿಸ್ತಾ ಇರೋರು ಈ ರೀತಿ ವಿಭಿನ್ನವಾಗಿ ಫೂಲ್ ಮಾಡಬಹುದು. ಆ್ಯಕ್ಚುಲಿ ಬಂದಿದ ತಕ್ಷಣ ಇಲ್ಲಿ ಕೆಲವು ಚಾಕ್ಲೇಟ್ಸ್ ನೋಡಿದೆ, ನೋಡೋಕ್ಕೆ ಪಾನ್ ಥರ ಆಯಿತು, ನಟ್ ಬೋಲ್ಟ್ ಥರ ಆಯಿತು. ಏನು ಅಥವಾ ಏಪ್ರಿಲ್ ಫುಲ್ ಚಾಕ್ಲೇಟ್ಸ್ ಟ್ರೈ ಮಾಡಿ ಅಂತ ನಿಜವಾಗ್ಲೂ ಫುಲ್ ಮಾಡೋಕ್ಕೆ ಕರೆದಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಗೊತ್ತಾಯಿತು ದೇ ವರ್ ರಿಯಲ್ ಚಾಕ್ಲೇಟ್ಸ್ ಅಂತ. ನೋಡೋಕ್ಕಂತೂ ಇಟ್ ಲುಕ್ಸ್ ಆ್ಯಸ್ ಗುಡ್ ಆಸ್ ಅಬೌಟ್ ಒಂದು ಬ್ಯಾಗ್ ಆಫ್ ನಟ್ ಅಂಡ್ ಬೋಲ್ಟ್ಸ್ ಎಲ್ಲ ಹಾಕಿದ್ರೆ ಗೊತ್ತೇ ಆಗಲ್ಲ ಚಾಕ್ಲೇಟ್ ಅಂತ, ಅಷ್ಟು ಚೆನ್ನಾಗಿತ್ತು. ಬರೀ ನೋಡೋಕ್ಕೊಂದೇ ಅಲ್ಲ, ಟೇಸ್ಟ್ ಮಾಡೋಕ್ಕೂ ಕೂಡ ಅಷ್ಟೇ ಎಕ್ಸಾಟಿಕ್ ಆಗಿತ್ತು. ಡಾರ್ಕ್ ಚಾಕ್ಲೇಟ್ ವೇರಿಯಂಟ್ ಇತ್ತು, ಲೈಟ್ ಚಾಕ್ಲೇಟ್ ವೇರಿಯಂಟ್ ಇತ್ತು, ಒಳಗಡೆ ವೇಫರ್ಸ್ ಇತ್ತು, ಕ್ರಂಚಿ ಇತ್ತು. ಆಮೇಲೆ ಚಾಕ್ಲೇಟ್ ಟೆಕ್ಸ್ಚರ್ ಬಂದು ತುಂಬ ಕ್ರೀಮಿ ಇತ್ತು. ಇಲ್ಲಿವರೆಗೂ ಬೇಕಾದ ಥರ ಚಾಕ್ಲೇಟ್ ತಿಂದಿದ್ದೀನಿ. ನೋಡೋಕ್ಕೆ ಲೈಕ್ ಡ್ರೆಸ್ ಮಾಡಿ ತುಂಬ ಅಂದ್ರೆ ಬಾರ್ಬಿ ಡಾಲ್ ಜೊತೆಗೆ ಅಥವಾ ಒಂದು ಬಾರ್ಬಿ ಕೇಕ್ ಥರ ಆಗಲಿ ಆ ಥರ ನೋಡಿದ್ದೀನಿ. ಬಟ್ ಈ ಥರ ಒಂದು ಮಗಾಹಿ ಪಾನ್ ಥರ ಆಗಲಿ, ಗಾಲ್ಫ್ ಬಾಲ್ ಥರ, ಆಮೇಲೆ ನಟ್ ಅಂಡ್ ಬೋಲ್ಟ್ ಥರ ಈ ಕಾನ್ಸೆಪ್ಟ್ ನಾನು ನೋಡೇ ಇಲ್ಲ. ಓವರ್ ದ ಪೀರಿಯಡ್ ಆಫ್ 5-7 ಇಯರ್ಸ್ ಎಲ್ಲ ನಾನು ಇಷ್ಟು ಚಾಕ್ಲೇಟ್ಸ್ ನೋಡೋದಲ್ಲ, ಈ ಥರ ಕಾನ್ಸೆಪ್ಟ್ ನೋಡಿಲ್ಲ. ತುಂಬ ಎಕ್ಸಾಟಿಕ್ ಆಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ವಾವ್, ವರ್ತ್ ದ ಎಕ್ಸ್ಪೀರಿಯನ್ಸ್. ಇಲ್ಲಿ ನೋಡಿ, ಥೇಟ್ ಪಾನ್ ಬೀಡದ ಹಾಗೆ ಕಾಣೋ ಇದನ್ನ ವೈಟ್ ಚಾಕ್ಲೇಟ್ ನಿಂದ ಮಾಡಲಾಗಿದೆ. ಚಾಕ್ಲೇಟ್ ಕ್ರಿಸ್ಪಿ ಟೇಸ್ಟ್ಗೆ ಸ್ವೀಟ್ ಹಾಗೂ ರಾಸ್ಬೆರಿಯನ್ನ, ಸ್ಟ್ರಾಬೆರಿಗಳನ್ನ ಹಾಕಿ ಪಾನ್ ಮಸಾಲೆಗೆ ಬೇಕಾಗುವ ಅಡಿಕೆ ರೆಡಿ ಮಾಡಲಾಗಿದೆ. ಹೀಗೆ ಡಿಫರೆಂಟ್ ಡೆಸರ್ಟ್ ಗಳನ್ನ ನೋಡಿದ ಸಿಲಿಕಾನ್ ಸಿಟಿ ಜನರು ಬೆರಗಾಗಿದ್ದಾರೆ. ಆ್ಯಂಡ್ ಕ್ರಂಚ್ ಬೇಕಲ್ಲ ನಮಗೆ, ಅದಕ್ಕೆ ಸ್ವಲ್ಪ ನಾವು ಕೋಕೋ ಕ್ರಿಸ್ಪ್ ಯೂಸ್ ಮಾಡೋಣ. ಇದು ಕೋಕೋ ಕ್ರಿಸ್ಪ್. ಓ ಮೈ ಗಾಡ್. ಓಕೆ.
ದೆನ್ ಅದರ ಮೇಲೆ ನಾವು ಬರ್ಸ್ಟ್ ಬರಬೇಕಲ್ಲ ಫ್ಲೇವರ್ಗೆ ನಾವು ವಿ ವಿಲ್ ಯೂಸ್ ಆಲ್ಜಿನೇಟ್ ಬಾಲ್ಸ್ ವಿಚ್ ಆರ್ ಮೇಡ್ ಆಫ್ ಪಾಮಗ್ರಾನೇಟ್. ಇದರಲ್ಲಿ ಕೋಕೋನಟ್ ಯೂಸ್ ಮಾಡ್ತಾರೆ. ಸೊ ವಿ ಯೂಸ್ ವೈಟ್ ಚಾಕ್ಲೇಟ್ ಕ್ರಮ್ಸ್ ಹಿಯರ್, ರೈಟ್. Then after that you need some sweetness here, so we will give strawberry compote. Okay, large, she likes strawberry, so we'll give lot of strawberry. So generally we need to give some pan masala, but here what we'll give you is choco masala, which is with a real edible bronze. Then after that we need to add something more feel of a betel nut, so we give you cranberry here made of chocolate, right? Then so it has to be more lingering flavor. Adike ನಾವು will give a raspberry compote. ಅಲ್ಲಿಗೆ ಸೊ ನಮ್ಮ ಚಾಕ್ಲೇಟ್ ಪಾನು ರೆಡಿ. ಈ ಥರ ಪಾನ್ ಡೈಲಿ ತಿಂದರೆ ಬೇರೆ ಊಟನೇ ಬೇಡ. ಓಕೆ, ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಮಗಾಯ್ ಪಾನ್ ಇದೇನು ಪೊಮೊಗ್ರಾನೆಟ್ ಮಾಡಿರೋದು. ನೀವು ತಿಂದ ತಕ್ಷಣ ಈ ವಾಟರ್ ಬಲೂನ್ ಥರ ಒಳಗಡೆ ಬರ್ಸ್ಟ್ ಆಗಿ ಒಂದು ಲಿಕ್ವಿಡ್ ಬರುತ್ತೆ. ಇಟ್ಸ್ ಅಮೇಝಿಂಗ್. ಆ್ಯಂಡ್ ಅನದರ್ ಫೇವ್ರೆಟ್ ನಂಗೆ ಈ ಮಗಾಯ್ ಪಾನಲ್ಲಿ ಇವ್ರು ಮಾಡಿರೋ ಅಡಿಕೆ, ಕ್ರಾನ್ಬೆರಿಯಿಂದ ಅಡಿಕೆ ಮಾಡಿದ್ದಾರೆ. ಇಟ್ಸ್ ಸೋ ಗುಡ್, ಇಟ್ಸ್ ರಿಯಲಿ ಗುಡ್. ಸೊ ಸೂಪರ್ ಇದು. ಯಾರಿಗಾರು ಚೆನ್ನಾಗಿ ಫುಲ್ ಮಾಡ್ಬೋದು. ಮಗಾಯ್ ಪಾನ್ ತಿನ್ಸ್ತೀನಿ ಬಾ ಅಂತ, ಸಖತ್ತಾಗಿದೆ. ನಿಮ್ಮ ಫ್ರೆಂಡ್ಸ್ ಅನ್ನ ಏಪ್ರಿಲ್ ನಲ್ಲಿ ಫೂಲ್ ಹೇಗ್ ಮಾಡಬೇಕು ಅಂತ ಏನೆಲ್ಲ ಯೋಚಿಸ್ತಾ ಇರ್ತೀರಿ ಅಲ್ವಾ? ಆದ್ರೆ ಈಗ ಅಷ್ಟೊಂದು ಕಸರತ್ತು ಮಾಡದೆ ಈ ಡೆಸರ್ಟ್ ಗಳನ್ನ ಫೂಲ್ ಮಾಡಿ ಖುಷಿ ಪಡಿ. ಫೂಲ್ ಆದವರು ಸ್ವಲ್ಪ ಹೊತ್ತು ಕೋಪ ಮಾಡ್ಕೊಂಡ್ರು, ಆನಂತರ ನಿಮ್ ಜೊತೆ ಅವರೂ ಖುಷಿ ಪಟ್ಟು ಎಂಜಾಯ್ ಮಾಡ್ತಾರೆ. ಈ ತರ ಡೆಸರ್ಟ್ಸ್ ನಾನು ಬರೀ ಟಿವಿನಲ್ಲಿ ಈ ಕುಕ್ರಿ ಶೋಸ್ ಅಲ್ಲಿ ನೋಡ್ತಿದ್ದೆ. ಬಟ್ ಟುಡೇ ಇವತ್ತು ಇಲ್ಲಿ ಬಂದು ಟೇಸ್ಟ್ ಮಾಡೋವಂಥ ಅವಕಾಶ ಸಿಕ್ತು ನನಗೆ. ಐ ಆಮ್ ರಿಯಲಿ ಹ್ಯಾಪಿ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಡೆಸರ್ಟ್ಸ್, ಅಂದರೆ ಎಲ್ಲ ಡೆಸರ್ಟ್ಸು ಬೇರೆ ರೂಪದಲ್ಲಿದೆ. ಅದು ಚಾಕ್ಲೇಟ್ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಯು ಹ್ಯಾವ್ ಟು ಈಟ್ ಇಟ್, ಆವಾಗಲೇ ನಿಮಗೆ ಗೊತ್ತಾಗೋದು. ಫಾರ್ ಎಕ್ಸಾಂಪಲ್ ನನ್ನ ಕೈಯಲ್ಲಿರೋ ಮಗಾಯ್ ಪಾನ್ ಅಲ್ವೇ ಅಲ್ಲ, ಎಲೆಯಿಂದ ಹಿಡಿದು ಅಡಿಕೆವರೆಗೂ ಎಲ್ಲದೂ ಚಾಕ್ಲೇಟೇ. ಸೊ ಇಟ್ಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇಟ್ಸ್ ಅನ್ ಅಮೇಝಿಂಗ್ ಪ್ಲೇಸ್. ನನಗೆ ತುಂಬಾ ಇಷ್ಟ ಆಯಿತು. ಐ ಥಿಂಕ್ ಐ ವಿಲ್ ಕೀಪ್ ರಿವಿಸಿಟಿಂಗ್. ಬಿಕಾಸ್ ಇಲ್ಲಿ ಇನ್ನೊಂದು ತಿಂದೆ ನಾನು, ಏನು ಚಿಲ್ಲಿ ಚಾಕ್ಲೇಟ್. ಸೊ ಫಸ್ಟು ಫುಲ್ ಚಾಕ್ಲೇಟ್ ಇರುತ್ತೆ, ಲಾಸ್ಟಲ್ಲಿ ನಿಮಗೆ ಖಾರ ಹೊಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಶುಡ್ ಕಮ್ ಆ್ಯಂಡ್ ಟ್ರೈ ಆಲ್ ದಿಸ್. ಬರೀ ಚಾಕ್ಲೇಟ್ ಅಂದರೆ ಚಾಕ್ಲೇಟ್ ಬಾರ್ ತಿನ್ನಬಾರ್ದು, ಇಂಥವು ತಿನ್ನಬೇಕು, ಆವಾಗ ಮಜಾ ಇರುತ್ತೆ ಲೈಫಲ್ಲಿ. ಏನಂತೀರಾ? ಸೆಲೆಬ್ರಿಟೀಸ್ ಒಂದು ವಿಸಿಟ್ ಕೊಟ್ಟು ವಿಭಿನ್ನ ನಟ್ ಬೋಲ್ಟ್ಗಳನ್ನ ಬಾಯಲ್ಲೇ ಮುರಿದು ಮಜಾ ಅನುಭವಿಸಿದ್ದಾರೆ. ಏಪ್ರಿಲ್ ಮಂತ್ಗೆ ಒಂದು 5 ಸೆಟ್ ಆಫ್ ಕ್ರಿಯೇಷನ್ಸ್ ಮಾಡಿದ್ದೀವಿ. ಇಲೂಸಿವ್ ಡೆಸರ್ಟ್ಸ್ ಅಂತ ನೋಡಿ, ಇದೊಂದು ಕ್ರಿಯೇಷನ್ ಇದೆ. ಇದು ನೋಡಿದ್ರೆ ನಟ್ ಬೋಲ್ಟ್ ಥರ ಕಾಣುತ್ತೆ, ಬಟ್ ಮೇಡ್ ಆಫ್ ಚಾಕ್ಲೇಟ್. ಅದು ಫುಲ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಡೆಸರ್ಟು. ಅದು ನೋಡಿದ್ರೆ ಈ ಪಾನ್ ಅಂತಿದೆ, ಇದು ನೋಡಿದ್ರೆ ಈ ಎಲೆ ಕೂಡ ಚಾಕ್ಲೇಟಲ್ಲೇ ಮಾಡಿದ್ವಿ. ಪ್ಲಸ್ ಈ ಗಾಲ್ಫ್ ಬಾಲ್ ನೀವು ನೋಡ್ತಾ ಇದ್ರೆ, ಆ ಗಾಲ್ಫ್ ಬಾಲ್ ಬಂದು ರಿಯಲ್ ಗಾಲ್ಫ್ ಬಾಲ್ ಥರ ಇರುತ್ತೆ. ಯಾರನ್ನ ಬಂದರೆ ಗಾಲ್ಫರ್ ಸ್ಟ್ರೇಟ್ ಕಿಕ್ ಮಾಡಿಬಿಡ್ತಾರೆ ಅದನ್ನು. ಸೊ ಇದು ನೋಡಿದ್ರೆ ವೈಟ್ ಚಾಕ್ಲೇಟಲ್ಲಿ ವಿತ್ ಕ್ಯಾರಮಲ್ ಫಿಲ್ಲಿಂಗ್ ಇರುತ್ತೆ. We have introduced one more new latest dessert, which is something with which looks like red tomato ಥರ ಕಾಣುತ್ತೆ, ಬಟ್ ಒಳಗಡೆ ಗ್ರೀನ್ ಆ್ಯಪಲ್ ಫಿಲ್ಲಿಂಗ್ ಇರುತ್ತೆ. ಈ ಮಕ್ಕಳಿಗೋಸ್ಕರ ಒಂದು ಇಲೂಸಿವ್ ಡೆಸರ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಚಾಕ್ಲೇಟ್ ಕ್ರೇಯಾನ್ಸ್ ಅಂತ ಬಿಟ್ಟಿದ್ದೀವಿ. ಅದು ನೋಡಿದ್ರೆ ಸ್ಲೇಟ್ ಮೇಲೆ ಬರೆದ್ರೆ ಹಂಗೆ ಬರೆಯುತ್ತೆ. ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಸ್ಲೇಟ್ ಇದೆ, ಕ್ರೇಯಾನ್ ಇದೆ, ಬಟ್ ಇದು ಕಂಪ್ಲೀಟ್ಲಿ ಎಡಿಬಲ್. ತೊಗೊಂಡು ಬರೆಯೋಕ್ಕೆ ಟ್ರೈ ಮಾಡ್ತಾರೆ. ಬರೆಯೋಕ್ಕೆ ನೋಡಿದ್ರೆ ಅದು ಮಾರ್ಕು ಬರುತ್ತೆ ಅದೇ ಥರ, ಬಟ್ ಇದು ಕಂಪ್ಲೀಟ್ಲಿ ಮೇಡ್ ಆಫ್ ಫ್ಲೇವರ್ಡ್ ಚಾಕ್ಲೇಟ್, ಸ್ಟ್ರಾಬೆರಿ ಮತ್ತು ಮ್ಯಾಂಗೋ. ತುಂಬಾ ಚೆನ್ನಾಗಿದೆ. ಸೊ ಪೀಪಲ್ ಆರ್ ರಿಯಲಿ ವೆಲ್ ಅಪ್ರಿಷಿಯೇಟಿಂಗ್ ದಿಸ್ ಕ್ರಿಯೇಷನ್. ಎವ್ರಿ ಇವೆಂಟ್ಗೂ ಒಂದೊಂದು ಕ್ರಿಯೇಷನ್ ಇದ್ದೇ ಇರುತ್ತೆ. ಏಪ್ರಿಲ್ಗೆ ಒಂದು ಮಾಡಲೇಬೇಕಂತ ನಾವು ಈ ಥರ ಎಲ್ಯೂಸಿವ್ ಡೆಸರ್ಟ್ಸ್ ನಾವು ಕಲೆಕ್ಷನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದು. ನಾವು ಏನೇ ಮಾಡಿದ್ರು ಇಟ್ಸ್ ಅ ಬಿಗ್ ಚಾಲೆಂಜ್ ಫಾರ್ ಅಸ್. ಯಾಕಂದರೆ ನಾವು ಬೇರೆ ಏನು ಇನ್ಫ್ಯೂಸ್ ಮಾಡೋಕ್ಕಾಗಲ್ಲ. ವಿ ಓನ್ಲಿ ಸೆಲ್ ಚಾಕ್ಲೇಟ್, ವಿ ಕ್ಯಾನ್ ಓನ್ಲಿ ಮೇಕ್ ಎವ್ರಿಥಿಂಗ್ ಇನ್ ಅ ಚಾಕ್ಲೇಟ್. ಚಾಕ್ಲೇಟಲ್ಲಿ ಇಷ್ಟು ಕ್ರಿಯೇಷನ್ ಮಾಡಬೇಕಂದ್ರೆ ತುಂಬಾ ಟೈಮ್ ಕನ್ಸ್ಯೂಮಿಂಗು, ಬಟ್ ಇಟ್ಸ್ ಎ ಲಾಟ್ ಆಫ್ ಆರ್ಟ್ ಅಂದರೆ ಅ ಲಾಟ್ ಆಫ್ ಪ್ಯಾಷನ್ ಇರಬೇಕು. ಸೊ ಈ ಪ್ಯಾಷನ್ ಟೇಕ್ಸ್ ಎವ್ರಿವೇರ್. ಜನರಲಿ ಇದು ಇವೆಂಟ್ಸ್ ಎಲ್ಲ ನಾವು ಪ್ಲ್ಯಾನ್ ಮಾಡೋದು ಅಡ್ವಾನ್ಸಾಗೆ ಮಾಡ್ತೀವಿ, ಬಟ್ ಇದು 10 days ಮುಂಚೆ ನಾವು ಎಲ್ಲ ಟೋಟಲ್ ಟೀಮ್ ಡಿಸ್ಕಷನ್ ಮಾಡಬೇಕಂದ್ರೆ ಏಪ್ರಿಲ್ ಫುಲ್ ಯಾಕೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದಾಗ ಒಂದು 10 days ಮುಂಚೆ ಒಂದು ಐಡಿಯಾ ಜನ್ರೇಟ್ ಆಯಿತು. ದೆನ್ ವಿ ಸ್ಟಾರ್ಟೆಡ್ ಮೇಕಿಂಗ್ ಒನ್ ಆಫ್ಟರ್ ದಿ ಅದರ್. ಫೈನಲಿ ವಿ ಆರ್ ಹಿಯರ್ ವಿತ್ 5 ಕ್ರಿಯೇಷನ್ಸ್. I think we took about 10 days to create this product, but manufacturing on 3 days ಆಯಿತು. ಸೊ ಈ ಪರ್ಟಿಕ್ಯುಲರ್ ಡೆಸರ್ಟು
ಎಕ್ಸ್ಕ್ಲೂಸಿವ್ ಆಗಿ April 1st April 15th ಮಾತ್ರ ಇರುತ್ತೆ. ಅದಾದಮೇಲೆ ತುಂಬ ಕ್ರಿಯೇಷನ್ಸ್ ಇದೆ ಇಲ್ಲಿ. ಮೇನ್ ಆಬ್ರಿದು ಏನು ಇಂಪಾರ್ಟೆಂಟ್ USP ಏನಂದರೆ ಕಂಪ್ಲೀಟ್ಲಿ ವೆಜಿಟೇರಿಯನ್. ನೀವಿಲ್ಲಿ ಎಗ್ಗು ಕೂಡ ಯೂಸ್ ಮಾಡಲ್ಲ, ಜೆಲ್ಟಿನ್ ಕೂಡ ಯೂಸ್ ಮಾಡಲ್ಲ. ಕಂಪ್ಲೀಟ್ ವೆಜ್ ಡೆಸರ್ಟ್ ಸಿಗುತ್ತೆ ಅಲ್ಲಿ, ಬಟ್ ಮೇಡ್ ಆಫ್ ಕಂಪ್ಲೀಟ್ ಪ್ಯೂರ್ ಬೆಲ್ಜಿಯನ್ ಚಾಕ್ಲೇಟ್ಸ್. ಟೀಮ್ ಆಫ್ 40 ಈ ಕ್ರಿಯೇಷನ್ಸ್ ಮೇಲೆ ವರ್ಕ್ ಮಾಡಿದ್ದಾರೆ. ವಿಳೆದೆಲೆ ಅಂತಾರಲ್ಲ, ಆ ವಿಳೆದೆಲೆನ ನಾವು ರಿಯಾಲಿಟಿ ತೋರಿಸ್ಬೇಕಂದ್ರೆ ಅದೊಂದು ಆರ್ಟ್, ಎ ಪೀಸ್ ಆಫ್ ಅನ್ ಆರ್ಟ್. ಸೊ ಆರ್ಟಿಸ್ಟಿಕ್ ಆಗಿ ಅದನ್ನು ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ನಮ್ಮ ಟ್ರೈನ್ ಟೀಮ್ ಇರೋದ್ರಿಂದ ಸೊ ಒಂದ್ಸಲಿ ನಾವು ಕ್ರಿಯೇಟ್ ಮಾಡಾದ್ಮೇಲೆ ರೆಪ್ಲಿಕೇಟಿಂಗ್ ಈಸಿ ಆಗುತ್ತೆ. ಪ್ಯಾನ್ ಇಂಡಿಯಾಲೇ ಇದು ಫಸ್ಟ್ ಟೈಮ್. ಇದು ಇಂಡಿಯಾನಲ್ಲೇ ಯಾರೂ ಈ ಥರ ಫುಡ್ನಲ್ಲಿ ಈ ಥರ ಕ್ರಿಯೇಟ್ ಮಾಡಿಲ್ಲ. ದಿಸ್ ಇಸ್ ಸಮಥಿಂಗ್ ಲೈಕ್ ಇಲ್ಯೂಸಿವ್ ಅಂತಾರೆ. ಅಂದರೆ ಹೇಳ್ತಾರಲ್ಲ, ಫೂಲ್ ಮಾಡ್ತಾರಲ್ಲ. ಈಗ ಬಂದ ತಕ್ಷಣ ಈಗ ನೋಡಪ್ಪ ಇದು ಪಾನ್, ನೋಡಪ್ಪ ಇದು ಪಾನ್ ಥರನೇ ಇದೆ, ಪಾನ್ ಹಿಂಗೆ ಫ್ಲೇವರೇ ಬರಲ್ಲ, ನೀನು ತಿನ್ನು ನೋಡು ಅಂತ ಹೇಳ್ತಾರೆ. ತಿಂದ ತಕ್ಷಣ ಫುಲ್ ಚಾಕ್ಲೇಟೇ ಇರುತ್ತೆ. ದ್ಯಾಟ್ ಈಸ್ ಸಮಥಿಂಗ್ ಕಾಲ್ಡ್ ಇಲ್ಯೂಸಿವ್. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಇವಾಗ ಜಸ್ಟ್ ಲಾಂಚ್ ಮಾಡಿದ್ದೀವಿ. ಪೀಪಲ್ ಆರ್ ಕಮಿಂಗ್ ಆ್ಯಂಡ್ ಎಂಜಾಯಿಂಗ್ ಇಟ್. ಸೊ ಇವರು ನಮ್ಮ HR ಹ್ಯೂಮನ್ ರಿಸೋರ್ಸ್. ಇವರೇ ಮೇನು ಎಲ್ಲರನ್ನೂ ರೆಕ್ರೂಟ್ ಮಾಡೋದು. ಅವರು ನಮ್ಮ ಮಂಜು ಅಂತ, ಅವ್ರ ಶೆಫ್ ಮಂಜು ಅಂತ. ಭಾಸ್ಕರ್ ಅವರು ನಮ್ಮ ಅಕ್ಷಿತ್ ಅಂತ, ಚಾಕ್ಲೇಟ್ ಮಾಸ್ಟರ್ ಅವರು. ಸೊ ಇನ್ನೂ ತುಂಬ ಜನ ಇದ್ದಾರೆ ನಮ್ಮ ಫ್ಯಾಕ್ಟ್ರಿಲಿ. ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಂದು 90-95 ಜನ ಟೀಮ್ ಇದ್ದಾರೆ. ಸೊ ವಿ ಹ್ಯಾವ್ ಅ ಹ್ಯೂಜ್ ಡಿವಿಷನ್ಸ್ ವೇರ್ ಎವ್ರಿ ಡಿಪಾರ್ಟ್ಮೆಂಟಲ್ಲೂ ನಮಗೊಂದು 15 ಜನ ಕೆಲಸ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಇಂಥ ಒಳ್ಳೆ ಡಿಸೈನ್ಸ್ನ. ಪ್ಲೀಸ್ ಬ್ರಿಂಗ್ ಆಲ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ವೆನ್ ಯು ಕಮ್ ಹಿಯರ್ ಯು ವಿಲ್ ಎಂಜಾಯ್ ಆಲ್ ದಿಸ್ ಡೆಸರ್ಟ್ಸ್. April 15 ಶಾಪ್ಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಭೇಟಿ ನೀಡಬಹುದು. ಚಾಕ್ಲೇಟ್ ಸ್ವಾದದ ಜೊತೆಗೆ ಒಂದಿಷ್ಟು ಫನ್ ನಿಮ್ಮದಾಗಿಸಿಕೊಳ್ಳಲು ಅವಶ್ಯವಾಗಿ ಒಂದು ಹಾಜರಿ ಹಾಕಿ.